ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇರೋದು ಇವತ್ತು ವಿಡಿಯೋವು ನೋಡಿ. ಇದೆ ಬಡಾ ದೋಸ್ತು ಅಶೋಕ್ ಲೈಲ್ಯಾಂಡ್. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಲು ಹೀಗಿದೆ ನೋಡಿ. ಇವಿ ಗೂಡ್ಸ್ ವೆಹಿಕಲ್ ಇದು. ಒಳಗಡೆ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಸೀಟ್ ಫೋಲ್ಡ್ ಮಾಡಿದ್ರೆ ಇಲ್ಲೇ ಮಲ್ಕೋಬೋದು. ಮತ್ತು ವಿತೌಟ್ ಗೇರು, ವಿತೌಟ್ ಕ್ಲಚ್ಚು, ಸೂಪರಾಗಿದೆ ಗಾಡಿಗಳು. ಸ್ವಿಚ್ಚು, ಮೊಬೈಲ್ ಇದು ಸ್ವಿಚ್ ಅಂತ ಇದೆ. ಇದಕ್ಕೆ ಅವನು ಅಶೋಕ್ ಲೈಲ್ಯಾಂಡ್ ಅವರು ಈ ಥರ ಇಟ್ಟಿರೋದು ಹೆಸರು. ಚೆನ್ನಾಗಿದೆ ಒಳಗಡೆ ನೋಡಿ. ಲೀಟ್ರು ಮತ್ತು ಬ್ರೇಕ್ ಅಷ್ಟೇ, ಕ್ಲಚ್ ಏನಿಲ್ಲ ಇದಕ್ಕೆ ಗಾಡಿಗೆ. ಎಲೆಕ್ಟ್ರಿಕಲ್ ವೆಹಿಕಲ್ಲು ಸೂಪರಾಗಿದೆ ಮಾತ್ರ, ಅಲ್ಟಿಮೇಟಾಗಿದೆ. ಹ್ಯಾಂಡ್ ಬ್ರೇಕ್ ಒಂದ್ಬಿಟ್ರೆ ಗೇರ್ ಏನಿಲ್ಲ. ಡ್ಯಾಶ್ ಬೋರ್ಡ್ ಇನ್ನೂ ಅಗಲಾಗಿದೆ, ಚೆನ್ನಾಗಿದೆ ನೋಡಿ. ಇನ್ನು ಒಳಗಡೆ ಬಂದರೆ ಇಷ್ಟು ಈ ಥರ ಕ್ಯಾಬಿನ್ ನೋಡಿದ್ರೆ ಕಂಫರ್ಟಬಲ್ ಇದೆ. ಹೊರಗಡೆ ಬಂದರೆ ಬ್ಯಾಟ್ರಿ, ಇಲ್ಲೇ ಸ್ವಿಚ್ಚು, ಚಾರ್ಜಿಂಗ್ ಹಾಕ್ಕೊಳ್ಳೋದು. 300 ಕಿಲೋಮೀಟ್ರ್ ಅಂತ ಹೇಳಿದೆ. 300 ಕಿಲೋಮೀಟ್ರ್ ಅಲ್ಲ, ಇದು ಒಂದು ಸಲ ಚಾರ್ಜ್ ಮಾಡಿದ್ರೆ ಇದು 150 ಕಿಲೋಮೀಟ್ರು ಓಡುತ್ತಂತೆ. ಸಿಟಿ ಪರ್ಫಾರ್ಮೆನ್ಸ್ಗೆ, ಸಿಟಿ ಒಳಗಡೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಗಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಿಟಿ ಯಾರು ಕಮರ್ಷಿಯಲ್ ವೆಹಿಕಲ್ಗಳ ಅಂತ ಹುಡುಕ್ತಾ ಇರೋರಿಗೆ ನೋಡಿ. ಎರಡು ಕಲರ್ ಇದ್ದಾವೆ, ಒಂದು ಬ್ಲೂ, ಒಂದು ವೈಟು, ಮತ್ತು ಇನ್ನೂ ಕಲರ್ಗಳಿದ್ದಾವೆ. ನಿಮಗೆ ತೋರಿಸ್ತೀನಿ ಹಂಗೆ ನೋಡಿ. ಎಷ್ಟು ಗೋಡನಲ್ಲಿ ನಿಂತಿದ್ದಾವೆ ಫುಲ್ಲು. ಅಶೋಕ್ ಲೈಲ್ಯಾಂಡ್ ಶೋರೂಮ್ಗೆ ಹೋಗಿದ್ದೆ ನಾನು. ಅಲ್ಲೇ ಫುಲ್ಲು ಎಲ್ಲ ಗಾಡಿಗಳು ಅವೆ. ಹೋಗಿ ವಿಡಿಯೋ ನೋಡ್ಕೊಂಡು ವಿಡಿಯೋಗಳೆಲ್ಲ ಮಾಡ್ಕೊಂಡು ಇವಿ ವೆಹಿಕಲ್ದು ಪೂರ್ತಿ ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತು ಇದು. ತುಂಬ ಅದ್ಭುತವಾಗಿ ಚೆನ್ನಾಗವೆ ಗಾಡಿಗಳು. ಯಾರ್ಯಾರು ನಿಮಗೆ ನೋಡ್ತಾ ಇದ್ದರೆ ತಗೋಬೇಕು ಅಂದ್ಕೊಳ್ಳೋರು ತಗೊಳ್ಳಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವೆಹಿಕಲ್ಲು. ಮಾತ್ರ ಇದ್ರ ಕಾಸ್ಟ್ ಬಂದು 15 ಲಕ್ಷ. ಬಟ್ಟು ಡೌನ್ ಪೇಮೆಂಟು 2 ಲಕ್ಷ ಕಟ್ಟಿದ್ರೆ EMI ತಿಂಗಳಿಗೆ 26,000 ರೂಪಾಯಿ ಏನೋ ಬರುತ್ತಂತೆ. ತಗೊಳ್ಳಂಗಿದ್ದರು ತಗೊಳ್ಳಿ. ಹೊಸೂರು ಶೋರೂಮು ಇದು, ಬತ್ತನಪಲ್ಲಿಲಿರೋದು ಅಶೋಕ್ ಲೈಲ್ಯಾಂಡು. ಶೋರೂಮ್ಗೆ ಹೋಗಿದ್ದೆ, ಅಲ್ಲಿ ಈ ಥರ ಇದೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ತಗೋಬೋದು ನೀವು. ನಿಮಗೆ ಯಾವ ಥರ ಈಗ ಸಿಟಿಲೆಲ್ಲ ಓಡಾಡೋಕ್ಕೆ, ಸಿಟಿಲಿ ಗೂಡ್ಸ್ ವೆಹಿಕಲ್ಲು ಮತ್ತು ಈ ಯಾವುದೋ ಏನಪ್ಪ ಅಂದರೆ ಕೊರಿಯರು, ಇಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಗಾಡಿ. ಮತ್ತು ಕಮರ್ಷಿಯಲ್ ವೆಹಿಕಲ್ಗಳಿಗೂ ಯೂಸ್ ಆಗುತ್ತೆ. ಇಲ್ಲೇ ಲೋಕಲ್ಲು ಅಂದರೆ ಇಲ್ಲಿ ಮಾರ್ಕೆಟು, ಈ ಥರ ಹಣ್ಣುಗಳು ತುಂಬೋದು ನೋಡಿ. ಸ್ಟ್ರಾಬೆರಿ ಹಣ್ಣು, ನಮ್ಮ ಹುಡುಗ ಈ ಥರ ಬಿಸ್ನೆಸ್ಸು, ಫ್ರೂಟ್ಸ್ಗಳು ಹೊಡೆಯೋಕ್ಕೆ ಇಲ್ಲೇ ಸಿಟಿಲಿ ಲೋಕಲ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಗಾಡಿಯನ್ನು ಬುಕ್ ಮಾಡೋಕ್ಕೆ ಹೋಗಿದ್ದು. ಬುಕ್ ಮಾಡ್ಬಿಟ್ಟು ಬಂದೋ ಗಾಡಿನ. ಡೌನ್ ಪೇಮೆಂಟ್ 2 ಲಕ್ಷ ಕಟ್ಬಿಟ್ಟು ಬುಕ್ ಮಾಡ್ಬಿಟ್ಟು ಬಂದೋ. ಈ ಥರ ಯೂಸ್ ಆಗುತ್ತೆ ನೋಡಿ. ಗೂಡ್ಸು ಪರ್ಫಾರ್ಮೆನ್ಸ್ಗೂ ಯೂಸ್ ಆಗುತ್ತೆ ನಿಮಗೆ. ನೋಡಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ತಗೊಳ್ಳಿ. ಡೀಸೆಲ್ ವೆಹಿಕಲ್ ಬೇಕಂದರೆ ಡೀಸೆಲ್ ವೆಹಿಕಲ್ ತಗೊಳ್ಳಿ. ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಳ್ಳಿ. ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಲು ಈ ಥರ ರೈತರಿಗೂ ಯೂಸ್ ಆಗುತ್ತೆ. ಅಂದರೆ 150 ಕಿಲೋಮೀಟ್ರ್ ಒಳಗಡೆ ಓಡಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಅತಿ ಲಾಂಗ್ ಹೋಗೋರಿಗೆ ಏನೋ ಯೂಸ್ ಆಗೋಲ್ಲ. ಇಲ್ಲೇ ಸಿಟಿಲಿ ಓಡಿಸ್ತೀನಿ. ಸಿಟಿ ಅಂದರೆ ರೈತರಿಗೂ ಯೂಸ್ ಆಗುತ್ತೆ. ಅಲ್ಲೇ ಎಳ್ನೀರು ಅದು ಇದು ಏನಾದರೂ ಗೂಡ್ಸು ಒಂದು 100-150 ಕಿಲೋಮೀಟ್ರ್ ಓಡ್ಸೋಕ್ಕೆ ಯೂಸ್ ಆಗುತ್ತೆ ನೋಡಿ. ತಗೊಳ್ಳಂಗಿದ್ರೆ ತೊಗೊಳ್ಳಿ. ಮಾತ್ರ ಲಾಂಗ್ ಹೋಗೋರಿಗೆ ಆಗೋಲ್ಲ. ಎಲ್ಲ ಕಡೆನೂ EV ಇರುತ್ತೆ, ಸ್ವಿಚ್ ಇರುತ್ತೆ ಅನ್ನೋದು ಕಷ್ಟ. ಬಟ್ ಸಿಟಿಲೆಲ್ಲ ಇರುತ್ತೆ, ಯೂಸ್ ಆಗುತ್ತೆ ನೋಡಿ. 2 ಕಲರ್ ಇದ್ದಾವೆ, ಒಂದು ಬ್ಲೂ, ಒಂದು ವೈಟು. ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿರೋದು ನೋಡಿ. ಇವೆಲ್ಲ ಆಫ್ ಕಂಟೈನರು ಇದ್ದಾವೆ, ಆಫ್ ಬಾಡಿ. ಮತ್ತು ಕಂಟೈನರ್ ಅವರೇ ನಿಮ್ಮ ಕಸ್ಟಮೈಸಲ್ಲಿ ಮಾಡಿಕೊಡ್ತಾರಂತೆ. ಕಂಟೈನರ್ ಬೇಕು ಅಂದರೆ ಟೋಟಲ್ 15,30,000 ರೂಪಾಯಿ ಆಗುತ್ತೆ ರೇಟ್ ಇದ್ರದ್ದು. ಡೌನ್ ಪೇಮೆಂಟು 2 ಲಕ್ಷ ಬರುತ್ತಂತೆ. 1.5 ಲಕ್ಷನೂ ಕಟ್ಕೋಬೋದು. ತಿಂಗಳಿಗೆ 26,000 ರೂಪಾಯಿ EMI ಇರುತ್ತೆ. ಮತ್ತು ಫಾಸ್ಟ್ ಚಾರ್ಜರ್ ಆದರೆ 1 ಅವರ್ಗೆ ಚಾರ್ಜರ್ ಆಗುತ್ತೆ. ಮನೇಲಿ ಚಾರ್ಜರ್ ಹಾಕ್ತೀನಿ ಅಂದರೆ ನಾರ್ಮಲ್ ಚಾರ್ಜರ್ ಆದರೆ 8 ಅವರ್ ತೊಗೊಳತ್ತಂತೆ ನೋಡಿ. ನಿಮ್ಗಾದಷ್ಟು ತಗೊಳ್ಳಿ. ಹಂಗೆ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ಗಾಡಿ ತಗೊಳ್ಳೋ ಅಂಥವ್ರಿಗೆ. ಓಕೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.